ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮನ್ಯು ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮ ಬಿಟ್ಟು ನಿಮ್ಗಳಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವ್ದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂತ ಒಂದು ವಿಡಿಯೋಗೆ ಬಿಟ್ಟು ಎಸ್ ಹೌದು, ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ DBMS ಲ್ಯಾಬ್ ಎಕ್ಸ್ಪೆರಿಮೆಂಟ್ ನಂಬರ್ 1 ಲ್ಯಾಬ್ ಎಕ್ಸ್ಪೆರಿಮೆಂಟ್ ನಂಬರ್ 2 ನ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ DBMS ಲ್ಯಾಬ್ ಎಕ್ಸ್ಪೆರಿಮೆಂಟ್ ನಂಬರ್ 3 ನ ಹೇಳ್ಕೊಡ್ತಾ ಇದ್ದೇನೆ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನಾನು ನಿಮಗೆ ಆಲ್ರೆಡಿ ಹೇಳ್ಕೊಂಡು ಬಂದಿದ್ದೇನೆ, ದ ಮೇನ್ ಥಿಂಗ್ ಈಸ್ ಕ್ವಶನ್ ನ ಓದ್ಕೊಂಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ನಂತರ ಅವರು ಏನ್ ಹೇಳಿದ್ದಾರೆ, ನಾವು ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನಕ್ಕಂಥದನ್ನ ಒಂದು ಐಡಿಯಾ ಬರುತ್ತೆ. ಯಾವಾಗ ಒಂದು ಕ್ವಶನ್ ಕಂಪ್ಲೀಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ತೇವೆ ಅವಾಗ. ಸೊ ಅದೇ ಪ್ರಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ಅದೇ ಹೇಳ್ತಾ ಇದ್ದೇನೆ. ಫಸ್ಟ್ ಕ್ವಶನ್ ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಅಕಾರ್ಡಿಂಗ್ ಟು ಕ್ವಶನ್ಸ್ ಅವ್ರು ಏನ್ ಹೇಳಿದ್ದಾರೆ, ನಾವು ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನಕ್ಕಂಥದನ್ನ ಒಂದು ಸಾಫ್ಟ್ವೇರ್ ಅಲ್ಲಿ ಇವತ್ತಿನ ಈ ಒಂದು ಥರ್ಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗೋಣ ಬನ್ನಿ. ಥರ್ಡ್ ಎಕ್ಸ್ಪೆರಿಮೆಂಟ್ ಕ್ವಶನ್ ಏನ್ ಹೇಳಿದ್ದಾರೆ ಅವರು ಅಂತಂದ್ರೆ, ಕ್ವೇರೀಸ್ ಯೂಸಿಂಗ್ ಅಗ್ರಿಗೇಟ್ ಫಂಕ್ಷನ್ಸ್ ಕೌಂಟ್ ಆವರೇಜ್ ಮಿನಿಮಮ್ ಮ್ಯಾಕ್ಸಿಮಮ್ ಸಮ್ ಗ್ರೂಪ್ ಬೈ ಆರ್ಡರ್ ಬೈ. ಇದೇನೊಂದು ಸೆಂಟೆನ್ಸ್ ಈ ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ಈ ಒಂದು ಅಗ್ರಿಗೇಟ್ ಫಂಕ್ಷನ್ಸ್ ಏನು ಹೇಳಿದ್ದಾರೆ, ಕೌಂಟ್ ಆವರೇಜ್ ಮಿನಿಮಮ್ ಮ್ಯಾಕ್ಸಿಮಮ್ ಸಮ್ ಗ್ರೂಪ್ ಬೈ ಆರ್ಡರ್ ಬೈ. ಇದು ನಿಮ್ಗೆ ಈಗ ಅರ್ಥ ಆಗಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋ ಟೈಮಲ್ಲಿ ಏನು ಒಂದು ಯೂಸ್ ಮಾಡ್ಕೊಳ್ತೇವೆ ಈ ಒಂದು ಅಗ್ರಿಗೇಟ್ ಫಂಕ್ಷನ್ಸ್ ಗಳು, ಅಲ್ಲಿ ನಿಮಗೆ ಅವಾಗ ಅರ್ಥ ಆಗುತ್ತೆ. ಸೊ ಇದು ಕೌಂಟ್ ಅವರೇಜ್ ಮಿನಿಮಮ್ ಮ್ಯಾಕ್ಸಿಮಮ್ ಸಮ್ ಎಲ್ಲಿ ಯೂಸ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ, ಮತ್ತೆ ಗ್ರೂಪ್ ಬೈ ಆರ್ಡರ್ ಬೈ ಅನ್ನಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಫಸ್ಟ್ ಕ್ವಶನ್ ಇವ್ರು ಏನ್ ಹೇಳ್ತಂದ್ರೆ, ಒಂದು ಎಂಪ್ಲಾಯ್ ಟೇಬಲ್ ನ ಕ್ರಿಯೇಟ್ ಮಾಡಬೇಕು. ಆ ಒಂದು ಎಂಪ್ಲಾಯ್ ಟೇಬಲ್ ಅಲ್ಲಿ ಯಾವ ಯಾವ ಒಂದು ಆಟ್ರಿಬ್ಯೂಟ್ಸ್ ಇರಬೇಕಂದ್ರೆ, ಎಂಪ್ಲಾಯ್ ಐಡಿ, ಎಂಪ್ಲಾಯ್ ನೇಮ್, ಏಜ್, ಸ್ಯಾಲರಿ ಇರಬೇಕು, ಮತ್ತೆ ರೆಕಾರ್ಡ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಈ ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಮತ್ತೆ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವರು ಈ ಒಂದು ರೆಕಾರ್ಡ್ಸ್ ಎಷ್ಟು ಇನ್ಸರ್ಟ್ ಮಾಡಬೇಕು ಅನ್ನಕ್ಕಂಥದ್ದನ್ನ ಮೆನ್ಷನ್ ಮಾಡ್ತಿದ್ರು. ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ 3 ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡ್ಬೇಕಂತ ಹೇಳಿದ್ರು, ಮತ್ತೆ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ 5 ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡ್ಬೇಕಂತ ಹೇಳಿದ್ರು. ಬಟ್ ಈ ಒಂದು ಥರ್ಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಎಷ್ಟು ರೆಕಾರ್ಡ್ಸ್ ಇನ್ಸರ್ಟ್ ಮಾಡ್ಬೇಕಂತ ಅವರು ಮೆನ್ಷನ್ ಮಾಡಿಲ್ಲ ಎಲ್ಲೂ ಕೂಡ. ಈ ಒಂದು ಥರ್ಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ರೆಕಾರ್ಡ್ಸ್ ನ ಇನ್ಸರ್ಟ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳಿದ್ದಾರೆ ಈ ಒಂದು ಫಸ್ಟ್ ಕ್ವಶನ್ ಅಲ್ಲಿ. ಫಸ್ಟ್ ಕ್ವಶನ್ ಅರ್ಥ ಆಯ್ತಾ? ಎಂಪ್ಲಾಯ್ ಟೇಬಲ್ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಎಂಪ್ಲಾಯ್ ಐಡಿ, ಎಂಪ್ಲಾಯ್ ನೇಮ್, ಏಜ್, ಸ್ಯಾಲರಿ ಮತ್ತೆ ರೆಕಾರ್ಡ್ಸ್ ನ ನಾವು ಇನ್ಸರ್ಟ್ ಮಾಡಬೇಕು. ಸೆಕೆಂಡ್ ಕ್ವಶನ್ ಏನಂತಂದ್ರೆ, ಈ ಒಂದು ಎಂಪ್ಲಾಯ್ ನೇಮ್ಸ್ ಏನಿರುತ್ತೆ ಈ ಒಂದು ಎಂಪ್ಲಾಯ್ ಟೇಬಲ್ ಅಲ್ಲಿ, ಆ ಎಂಪ್ಲಾಯ್ ಟೇಬಲ್ ಇಂದ ನಿಮ್ಮ ಒಂದು ಎಂಪ್ಲಾಯ್ ನೇಮ್ಸ್ ಏನಿರುತ್ತೆ ಅದನ್ನ ಕೌಂಟ್ ಮಾಡಬೇಕು ನಂಬರ್ಗಳು ಅಂತ ಹೇಳಿದ್ದಾರೆ. ಅಂದ್ರೆ ಎಷ್ಟು ಜನ ಇದ್ದಾರೆ ಅನ್ನಕ್ಕಂತ ಒಂದು ನಂಬರ್ ಬೇಕಲ್ಲ ಪರ್ಟಿಕ್ಯುಲರ್. ಸೊ ಹಾಗಾಗಿ ಕೌಂಟ್ ನಂಬರ್ ಆಫ್ ಎಂಪ್ಲಾಯ್ ನೇಮ್ಸ್ ಫ್ರಮ್ ಎಂಪ್ಲಾಯ್ ಟೇಬಲ್. ಥರ್ಡ್ ಕ್ವಶನ್ ಏನಂತಂದ್ರೆ, ಫೈಂಡ್ ದ ಮ್ಯಾಕ್ಸಿಮಮ್ ಏಜ್ ಫ್ರಮ್ ಎಂಪ್ಲಾಯ್ ಟೇಬಲ್. ನಿಮ್ಮ ಒಂದು ಎಂಪ್ಲಾಯ್ ಟೇಬಲ್ ಇಂದ ಮ್ಯಾಕ್ಸಿಮಮ್ ಏಜ್ ಏನಿರುತ್ತೆ ಅದನ್ನ ಫೈಂಡ್ ಮಾಡ್ಬೇಕಂತ ಹೇಳಿದ್ದಾರೆ. ನೀವು ರೆಕಾರ್ಡ್ಸ್ ಕೊಟ್ಟಾಗ ಅಲ್ಲಿ ಮ್ಯಾಕ್ಸಿಮಮ್ ಏಜ್ ಯಾವ್ದಿರುತ್ತೆ ಅದು ಅಲ್ಲಿ ಬರುತ್ತೆ. ಸೊ ಇದೆಲ್ಲ ಈ ಏನ್ ಅಗ್ರಿಗೇಟ್ ಫಂಕ್ಷನ್ಸ್ ಕೌಂಟ್, ಎವರೇಜ್, ಮಿನಿಮಮ್, ಮ್ಯಾಕ್ಸಿಮಮ್, ಸಮ್, ಗ್ರೂಪ್ ಬೈ ಆರ್ಡರ್ ಬೈ ಅಂತಿದೆ. ಇದು ನಾವು ಅಲ್ಲಿ ಯೂಸ್ ಮಾಡ್ತೇವೆ. ಯೂಸ್ ಮಾಡಿಬಿಟ್ಟೆ ನಾವು ಇಲ್ಲಿ ಮಿನಿಮಮ್, ಮ್ಯಾಕ್ಸಿಮಮ್ ಇಲ್ಲಿ ಇದೆ ನೋಡಿ. ಸೊ ಇದು ನಾವು ಯೂಸ್ ಮಾಡ್ತೇವೆ. ಸೊ ಎಕ್ಸ್ಪ್ಲೋರ್ ಮಾಡೋ ಟೈಮಲ್ಲಿ ಸಾಫ್ಟ್ವೇರ್ ನಿಮಗೆ ಹೇಳ್ತೇನೆ, ಓಕೆನಾ. ಈಗ ಫೋರ್ತ್ ಕ್ವಶನ್ ಅಲ್ಲಿ ಏನಂತಂದ್ರೆ, ಮಿನಿಮಮ್ ಏಜ್ ಏನ್ ಮಾಡಬೇಕು, ಫೈಂಡ್ ಮಾಡಬೇಕು ಅಂತ ಹೇಳಿದ್ರೆ ಫ್ರಮ್ ಎಂಪ್ಲಾಯ್ ಟೇಬಲ್. ಫಿಫ್ತ್ ಕ್ವಶನ್ ಏನ್ ಹೇಳಿದ್ರೆ, ಫೈಂಡ್ ಸ್ಯಾಲರೀಸ್ ಆಫ್ ಎಂಪ್ಲಾಯ್ ಇನ್ ಅಸೆಂಡಿಂಗ್ ಆರ್ಡರ್. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಿಮ್ಮ ಒಂದು ಸ್ಯಾಲರೀಸ್ ಆಫ್ ಎಂಪ್ಲಾಯ್ ಏನಿರುತ್ತೆ ಅದನ್ನ ಫೈಂಡ್ ಮಾಡ್ಬೇಕಂತ ಹೇಳಿದ್ದಾರೆ. ಸಿಕ್ಸ್ತ್ ಕ್ವಶನ್ ಏನ್ ಹೇಳಿದ್ರೆ ಅಂತಂದ್ರೆ, ಫೈಂಡ್ ಗ್ರೂಪ್ಡ್ ಸ್ಯಾಲರೀಸ್ ಆಫ್ ಎಂಪ್ಲಾಯೀಸ್. ಈ ಒಂದು ನಿಮ್ಮ ಒಂದು ಥರ್ಡ್ ಕ್ವಶನ್ಸ್, ಅದರಲ್ಲಿ ಈ ಒಂದು 6 ಕ್ವಶನ್ಸ್ ಇದಾವೆ. ಸೊ ಈಗ ಅಕಾರ್ಡಿಂಗ್ ಟು ಕ್ವಶನ್ಸ್ ನಾವು ನಮ್ಮ ಒಂದು ಸಾಫ್ಟ್ವೇರ್ ಅಲ್ಲಿ ಮಾಡ್ತಾ ಹೋಗೋಣ ಬನ್ನಿ. ಇವಾಗ ಫಸ್ಟ್ ಕ್ವಶನ್ ಹೇಳಿದರೆ ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು, ನಂತರ ಎಂಪ್ಲಾಯ್ ಐಡಿ, ಎಂಪ್ಲಾಯ್ ನೇಮ್, ಏಜ್, ಸ್ಯಾಲರಿ ಅಂತ ಆಟ್ರಿಬ್ಯೂಟ್ಸ್ ಕೊಡಬೇಕು, ಮತ್ತೆ ರೆಕಾರ್ಡ್ಸ್ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಫಸ್ಟ್ ಕ್ವಶನ್ ನಾವು ಇವಾಗ ಎಕ್ಸಿಕ್ಯೂಟ್ ಮಾಡೋಣ ಬನ್ನಿ. ಸೊ ನಾನು ನನ್ನ ಒಂದು ಪಾಸ್ವರ್ಡ್ ಹೋಗ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ತೇನೆ ಸಿಸ್ಟಮ್ ಅಲ್ಲಿ, ನನ್ನ ಒಂದು ಸಾಫ್ಟ್ವೇರ್ ಏನಿದೆ ಅದರಲ್ಲಿ. ಇವಾಗ ನಾನು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು. ಸೊ ಮೊದಲು ಯಾವ ಡೇಟಾಬೇಸ್ ಅಂತ ಚೆಕ್ ಮಾಡ್ಕೊಳ್ತೇನೆ. ಶೋ ಡೇಟಾ ಬೇಸಸ್ ಅಭಿ, ಅಪ್ಪು, ಅರುಣ್. ಅಭಿ ಅನ್ನಕ್ಕಂಥದ್ದು ಮೊನ್ನೆ ಕ್ರಿಯೇಟ್ ಮಾಡಿದ್ವಿ, ಅರುಣ್ ಅನ್ನಕ್ಕಂಥದ್ದು ಕೂಡ ಮೊನ್ನೆ ಕ್ರಿಯೇಟ್ ಮಾಡಿದ್ವಿ. ನಿನ್ನೆ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಅಪ್ಪು ಅನ್ನಕ್ಕಂಥ ಒಂದು ಡೇಟಾಬೇಸ್ ನ ಕ್ರಿಯೇಟ್ ಮಾಡಿದ್ದೆ. ಸೊ ಇವತ್ತು ಹೊಸ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಡೇಟಾ ಬೇಸ್, ಯಾವ ನೇಮು, ಒಂದು ಸಾಗರ್ ಅನ್ನಕ್ಕಂಥ ಒಂದು ನೇಮ್ ಮೇಲೆ ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ತೇನೆ. ಸೊ ಇವಾಗ ಯೂಸ್ ಸಾಗರ್
ಅಕಾರ್ಡಿಂಗ್ ಟು ಫಸ್ಟ್ ಕ್ವಶನ್ ಟೇಬಲ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಟೇಬಲ್ ಯಾವುದು ಎಂಪ್ಲಾಯಿ. ನೆಕ್ಸ್ಟ್ ಏನೇನು ಅಟ್ರಿಬ್ಯೂಟ್ಸ್ ಇರಬೇಕಂತ ಹೇಳಿದ್ರೆ ಎಂಪ್ಲಾಯ್ ID ಇಂಟೀಜರ್ ಒಂದು 10. ನೆಕ್ಸ್ಟ್ ಎಂಪ್ಲಾಯ್ ನೇಮ್ ಕ್ಯಾರೆಕ್ಟರ್ ಅದು ಒಂದು 12 ಕೊಡ್ತೇನೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಏಜ್ ಹೇಳಿದ್ದಾರೆ, ಏಜ್ ಇಂಟೀಜರ್ ಅದೊಂದು 10 ಕೊಡ್ತೇನೆ. ನೆಕ್ಸ್ಟ್ ಏಜ್ ಆದ್ಮೇಲೆ ಹೇಳಿದರೆ ಸ್ಯಾಲ್ರಿ ಹೇಳಿರ್ಬೇಕಲ್ಲ, ಎಸ್ ಏಜ್ ಆದ್ಮೇಲೆ ಸ್ಯಾಲ್ರಿ ಹೇಳಿದ್ದಾರೆ. ನೆಕ್ಸ್ಟ್ ಸ್ಯಾಲ್ರಿ ಡೆಸಿಮಲ್ 10,2. ಸೊ ಇವಾಗ ನಮ್ಮ ಒಂದು ಟೇಬಲ್ ಕ್ರಿಯೇಟ್ ಆಯಿತು. ಸೊ ಎಲ್ಲ ಅಟ್ರಿಬ್ಯೂಟ್ಸ್ ಇದೆ ಅಂತ ಚೆಕ್ ಮಾಡಿದ್ರೆ ಡೆಸ್ಕ್ ಎಂಪ್ಲಾಯಿ ನೋಡಬಹುದು, ಎಂಪ್ಲಾಯ್ ID, ಎಂಪ್ಲಾಯ್ ನೇಮ್, ಏಜ್, ಸ್ಯಾಲರಿ ಅಕಾರ್ಡಿಂಗ್ ಟು ಕ್ವಶನ್ ನಮ್ಮ ಒಂದು ಟೇಬಲ್ ಕ್ರಿಯೇಟ್ ಆಯಿತು. ಸೊ ಈ ಒಂದು ಫಸ್ಟ್ ಕ್ವಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ರೆಕಾರ್ಡ್ಸ್ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದಾಗ ಅವಾಗ ನಮ್ಮ ಒಂದು ಫಸ್ಟ್ ಕ್ವಶನ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ಸರ್ಟ್ ಇಂಟು ಎಂಪ್ಲಾಯಿ ವ್ಯಾಲ್ಯೂಸ್. ಸೊ ಫಸ್ಟ್ ಎಂಪ್ಲಾಯ್ ID 1 2 3 ಕೊಡೋಣ. ನೆಕ್ಸ್ಟ್ ನೇಮ್ ಅಭಿ ಕೊಡೋಣ. ನೆಕ್ಸ್ಟ್ ಅವನ ಏಜ್ ಒಂದು 21. ನೆಕ್ಸ್ಟ್ ಅವನ ಒಂದು ಸ್ಯಾಲ್ರಿ 80,063 ಪೈಸೆ. ಓಕೆನಾ, ಇದು ಒಂದು ರೆಕಾರ್ಡ್ ಇನ್ಸರ್ಟ್ ಮಾಡ್ತಿದ್ದೇವೆ. ನೆಕ್ಸ್ಟ್ ಇನ್ನೊಂದು ರೆಕಾರ್ಡ್ ಇನ್ಸರ್ಟ್ ಮಾಡೋಣ. ಅಲ್ಲಿ ಹೇಳಿದರೆ ಎಷ್ಟೇ ರೆಕಾರ್ಡ್ಸ್ ಮೆನ್ಷನ್ ಮಾಡೋಕಂದ್ರೆ ನೀವು ಎಷ್ಟು ರೆಕಾರ್ಡ್ಸ್ ಬೇಕಾಗುತ್ತೆ ಅಷ್ಟು ರೆಕಾರ್ಡ್ಸ್ ಇನ್ಸರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ನಾನು ಒಂದು ಸ್ವಲ್ಪ ರೆಕಾರ್ಡ್ಸ್ಗಳ ಇನ್ಸರ್ಟ್ ಮಾಡ್ತೇನೆ. ನೆಕ್ಸ್ಟ್ ಎಂಪ್ಲಾಯ್ ID 4 5 6. ನೆಕ್ಸ್ಟ್ ನೇಮ್ ಬಂದ್ಬಿಟ್ಟು ಅರುಣ್. ನೆಕ್ಸ್ಟ್ ಅವನ ಒಂದು ಏಜ್ 20. ನೆಕ್ಸ್ಟ್ ಅವನ ಒಂದು ಸ್ಯಾಲ್ರಿ ಒಂದು 48,384 ರೂಪಾಯಿ 28 ಪೈಸೆ. ನೆಕ್ಸ್ಟ್ ಇನ್ನೊಂದು ರೆಕಾರ್ಡ್ ಇನ್ಸರ್ಟ್ ಮಾಡ್ತೇನೆ. ಒಬ್ಬ ಎಂಪ್ಲಾಯ್ ID ಬಂದ್ಬಿಟ್ಟು 678. ನೆಕ್ಸ್ಟ್ ಅವನ ಒಂದು ನೇಮ್ ಬಂದ್ಬಿಟ್ಟು ಸಂತೋಷ್, ನೇಮ್ ಬಂದ್ಬಿಟ್ಟು ಸಂತೋಷ್. ಸೊ ನೆಕ್ಸ್ಟ್ ಅವನ ಒಂದು ಏಜ್ ಏನಿದೆ 19. ನೆಕ್ಸ್ಟ್ ಅವನ ಒಂದು ಸ್ಯಾಲ್ರಿ ಒಂದು 38,978 ರೂಪಾಯಿ 12 ಪೈಸೆ. ಇನ್ನೊಂದು ರೆಕಾರ್ಡ್ ಇನ್ಸರ್ಟ್ ಮಾಡೋಣ, ಒಂದು 4 ಸಾಕ, 3 ಇನ್ನೊಂದು ಇನ್ಸರ್ಟ್ ಮಾಡೋಣ ತಗೊಳ್ರಿ, ಏನಾಗಲ್ಲ. ಒಂದು ಎಂಪ್ಲಾಯ್ ID ಬಂದ್ಬಿಟ್ಟು 789. ನೇಮ್ ಬಂದ್ಬಿಟ್ಟು ಏನಾದರೂ ಕೊಡ್ರಿ, ನೇಮು ಸಾಯಿ ಅಂತ ಕೊಡ್ರಿ ನೇಮು. ನೆಕ್ಸ್ಟ್ ಅವನ ಏಜ್ ಬಂದ್ಬಿಟ್ಟು 20. ನೆಕ್ಸ್ಟ್ ಅವನ ಸ್ಯಾಲ್ರಿ ಬಂದ್ಬಿಟ್ಟು 38,675 ರೂಪಾಯಿ 13 ಪೈಸೆ. ಸೊ ಇವಾಗ 4 ರೆಕಾರ್ಡ್ ಇನ್ಸರ್ಟ್ ಮಾಡೋಣ. ಸೊ ನಮ್ಮ ಒಂದು ರೆಕಾರ್ಡ್ಸ್ 4 ರೆಕಾರ್ಡ್ಸ್ ಇನ್ಸರ್ಟ್ ಆಗಿದೆ. ಸೊ ಫಸ್ಟ್ ರೆಕಾರ್ಡ್ಸ್ ಕರೆಕ್ಟ್ ಆಗಿ ಇನ್ಸರ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋಣ. ಸೊ ಸೆಲೆಕ್ಟ್ ಫ್ರಮ್ ಎಂಪ್ಲಾಯಿ ನೋಡ್ಬೋದು 4 ರೆಕಾರ್ಡ್ಸ್ ಇನ್ಸರ್ಟ್ ಆಗಿದೆ. ಇವಾಗ ಅಕಾರ್ಡಿಂಗ್ ಟು ಕ್ವಶನ್ ಫಸ್ಟ್ ಕ್ವಶನ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಕ್ವಶನ್ ಹೇಳಿದ್ದಾರೆ, ಫಸ್ಟ್ ಕ್ವಶನ್ ಟೇಬಲ್ ಕ್ರಿಯೇಟ್ ಮಾಡಿದ್ವಿ, ಇದೆಲ್ಲ ಅಟ್ರಿಬ್ಯೂಟ್ಸ್ ಇದೆ ಮತ್ತೆ ರೆಕಾರ್ಡ್ಸ್ ಕೂಡ ಇನ್ಸರ್ಟ್ ಮಾಡಿದ್ವಿ. ಕೌಂಟ್ ನಂಬರ್ ಆಫ್ ಎಂಪ್ಲಾಯೀಸ್ ಫ್ರಮ್ ಎಂಪ್ಲಾಯ್ ಟೇಬಲ್. ಎಂಪ್ಲಾಯ್ ಟೇಬಲ್ ಇಂದ ನಂಬರ್ನ ಕೌನ್ಸರ್ಟ್ ಮಾಡ್ಬೇಕಂತ ಹೇಳಿದರೆ ಯಾವುದಕ್ಕೆ ಏನು ಕೌಂಟ್ ಮಾಡಬೇಕು ಅಂತ ಹೇಳಿದ್ರೆ ಎಂಪ್ಲಾಯ್ ನೇಮ್ಸ್ ಕೌಂಟ್ ಮಾಡ್ಬೇಕಂತ ಹೇಳಿದ್ದಾರೆ. ಯಾವುದರಲ್ಲಿ ನಿಮ್ಮ ಒಂದು ಎಂಪ್ಲಾಯ್ ಟೇಬಲ್ ಇಂದ. ಈಗ ನಾವು ಕೌಂಟ್ ಮಾಡ್ಬೇಕಂತಂದ್ರೆ ಅವರು ಆಲ್ರೆಡಿ ಹೇಳಿದ್ದಾರೆ ಅಗ್ರಿಗೇಟ್ ಫಂಕ್ಷನ್ಸ್. ಇಲ್ಲಿ ಹೇಳಿದ ನೋಡ್ರಿ ಕೌಂಟ್ ಅನ್ನಕ್ಕಂಥದ್ದನ್ನ. ಈಗ ಇಲ್ಲಿ ಯೂಸ್ ಆಗುತ್ತೆ ನೋಡಿ ಕೌಂಟ್ ಅನ್ನಕ್ಕಂತ ಅಗ್ರಿಗೇಟ್ ಫಂಕ್ಷನ್. ಏನ್ ಮಾಡಬೇಕು, ಸೊ ಕೌಂಟ್ ಮಾಡಂತ ಹೇಳಿದ್ರೆ ಅಂದ್ರೆ ಅಕಾರ್ಡಿಂಗ್ ಟು ಸೆಕೆಂಡ್ ಕ್ವಶನ್ ಸೆಲೆಕ್ಟ್ ಕೌಂಟ್. ಏನ್ ಕೌಂಟ್ ಮಾಡಂತ ಹೇಳಿದ್ದಾರೆ, ಎಂಪ್ಲಾಯಿ ನೇಮ್ ಅವರು ಕೌಂಟ್ ಮಾಡಂತ ಹೇಳಿದ್ದಾರೆ. ಎಂಪ್ಲಾಯಿ ನೇಮ್ ಯಾವ್ದ್ರಿಂದ, ಫ್ರಮ್ ಎಂಪ್ಲಾಯಿ ಟೇಬಲ್ ಇಂದ ಅವರು ನಿಮ್ಮ ಒಂದು ಎಂಪ್ಲಾಯ್ ನೇಮ್ಸ್ ನ ಕೌಂಟ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು ಎಂಪ್ಲಾಯ್ ಟೇಬಲ್ ಇಂದ ನಾವು ಎಂಪ್ಲಾಯ್ ನೇಮ್ ನ ಕೌಂಟ್ ಮಾಡಿದಾಗ ಟೋಟಲ್ 4
ಮೆಂಬರ್ಸ್ ಇದ್ದಾರೆ, ಅಂದ್ರೆ 4 ನೇಮ್ ಎಂಪ್ಲಾಯಿಗಳು ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು 4 ಜನ ಇದ್ರಲ್ಲ, ಅಭಿ, ಅರುಣ್, ಸಂತೋಷ್, ಸಾಯಿ. ಸೊ 4 ಜನ ಏನು ಎಂಪ್ಲಾಯ್ ನೇಮ್ ಇರಕ್ಕಂತ ಒಂದು ಏನು ಅಕಾರ್ಡಿಂಗ್ ಟು ಸೆಕೆಂಡ್ ಕ್ವಶನ್ ನಂಬರ್ಸ್ ನ ಕೌಂಟ್ ಮಾಡಿದ್ವಿ ಎಂಪ್ಲಾಯ್ ನೇಮ್ಸ್. ಇವಾಗ ಸೆಕೆಂಡ್ ಕ್ವಶನ್ ಕೂಡ ಕಂಪ್ಲೀಟ್ ಆಯ್ತು. ಥರ್ಡ್ ಕ್ವಶನ್ ಹೇಳಿದರೆ ಫೈಂಡ್ ದ ಮ್ಯಾಕ್ಸಿಮಮ್ ಏಜ್ ಫ್ರಮ್ ಎಂಪ್ಲಾಯ್ ಟೇಬಲ್. ಈ ಒಂದು ಎಂಪ್ಲಾಯ್ ಟೇಬಲ್ ಇಂದ ಮ್ಯಾಕ್ಸಿಮಮ್ ಏಜ್ ಏನಿದೆ ನೀವು ಇಲ್ಲಿ ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ. 21 ಯಾರ್ದಿದೆ, ಹಬೀದ್. ಸೊ ಅವನದೇ ಮ್ಯಾಕ್ಸಿಮಮ್ ಏಜ್ ಇಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯ್ತು. ಬಟ್ ಇವಾಗ ನಾವು DBMS ಅಲ್ಲಿ ಮಾಡಿದಾಗ ಹೇಗೆ ಫೈಂಡ್ ಮಾಡ್ಬೇಕಂದ್ರೆ ಸೇಮ್ ಸೆಲೆಕ್ಟ್. ಸೊ ಇಲ್ಲಿ ನೋಡ್ಬೋದು ಅಗ್ರಿಗೇಟ್ ಫಂಕ್ಷನ್ ಇವಾಗ ಮತ್ತೊಂದು ಯೂಸ್ ಆಗುತ್ತೆ, ಯಾವುದು ಮ್ಯಾಕ್ಸಿಮಮ್. ಏನು ಮ್ಯಾಕ್ಸಿಮಮ್ ಫೈಂಡ್ ಮಾಡಬೇಕಂತ ಹೇಳಿದರೆ ಮ್ಯಾಕ್ಸ್ ಯೂಸ್ ಮಾಡಬೇಕು. ಸೆಲೆಕ್ಟ್ ಮ್ಯಾಕ್ಸ್, ಯಾವುದು ಏಜ್ ಯೂಸ್ ಮಾಡಬೇಕು, ಫ್ರಮ್ ಯಾವುದರಿಂದ, ಎಂಪ್ಲಾಯ್ ಟೇಬಲ್ ಇಂದ. ಸೊ ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಏಜ್ ಇರಕ್ಕಂತ ಒಂದು ಈ ಒಂದು ಎಂಪ್ಲಾಯ್ ಟೇಬಲ್ ಇಂದ ಯಾವುದು ಅಂತಂದ್ರೆ 21 ಯಾರ್ದು, ಅಭಿದು. ಓಕೆನಾ. ಇವಾಗ ಮತ್ತೆ ಥರ್ಡ್ ಕ್ವಶನ್ ಕಂಪ್ಲೀಟ್ ಆಯ್ತು, ಯಾವುದು ಮ್ಯಾಕ್ಸಿಮಮ್ ಏಜ್ ಯಾವುದು 21. ನೆಕ್ಸ್ಟ್ ಅಕಾರ್ಡಿಂಗ್ ಟು ಫೋರ್ತ್ ಕ್ವಶನ್ ಮಿನಿಮಮ್ ಏಜ್ ಕೂಡ ಫೈಂಡ್ ಮಾಡಬೇಕು. ಸೇಮ್ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಏನು ಅಗ್ರಿಗೇಟ್ ಫಂಕ್ಷನ್ಸ್ ನೋಡ್ರಿ ಏನ್ ಹೇಳ್ತಾರೆ ಅವರು ಮಿನಿಮಮ್ ಯೂಸ್ ಮಾಡಕ್ಕೆ. ಅಗ್ರಿಗೇಟ್ ಫಂಕ್ಷನ್ಸ್ ಮ್ಯಾಕ್ಸಿಮಮ್ಗೆ ಕೌಂಟ್ ಯೂಸ್ ಮಾಡಿದ್ವಿ, ಮ್ಯಾಕ್ಸಿಮಮ್ ಆಯ್ತು ಮ್ಯಾಕ್ಸ್. ಈಗ ಮಿನಿಮಮ್ ಹೇಳಿದ್ದಾರೆ, ಸೊ ಮಿನ್ ಅನ್ನಕ್ಕಂತ ಅಗ್ರಿಗೇಟ್ ಫಂಕ್ಷನ್ ನೋಡಬೇಕು. ಸೇಮ್ ಸೆಲೆಕ್ಟ್ ಮಿನಿಮಮ್, ಯಾವುದು ಏಜ್ನ ಯಾವುದರಿಂದ, ಫ್ರಮ್ ಎಂಪ್ಲಾಯ್ ಟೇಬಲ್ ಇಂದ. ನೋಡ್ಬೋದು ಮಿನಿಮಮ್ ಏಜ್ ಯಾರ್ದಿದೆ ಎಂಪ್ಲಾಯ್ ಟೇಬಲ್ ಅಂತಂದ್ರೆ, ಸೊ ಎಂಪ್ಲಾಯ್ ಟೇಬಲ್ ಓಪನ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಆಯ್ತು. ಇಲ್ಲಿ ನಿಮಗೆ ಕಾಣಿಸ್ತದೆ ನೋಡಿ, ನಾನು ಏನು ಇದು ಮಾಡ್ತಿರ್ತೇನೆ ಅಲ್ಲಿ ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ 21 ಅಭಿದಿತ್ತು. ಓಕೆ. ನೆಕ್ಸ್ಟ್ ಇಲ್ಲಿ ಮಿಕ್ಕಿರೋ 3 ಅಂದ್ರೆ ಟೋಟಲ್ ಈಗ ಮ್ಯಾಕ್ಸಿಮಮ್ ಅಂತ ಹೇಳಿದಾಗ 4 ಜನ ಏನಾಯ್ತು ಅದು ಚೆಕ್ ಮಾಡ್ತು, ಅವಾಗ ಮ್ಯಾಕ್ಸಿಮಮ್ ಯಾರ್ದಿತ್ತು, ಅಭಿದಿತ್ತು. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಏಜ್ 21 ಇದೆ ಅಂತ ಅದು ಹೇಳ್ತು. ಈಗ ಮಿನಿಮಮ್ ಏಜ್ ಅಂತ ಹೇಳಿದ್ದಾರೆ. ಸೊ ಈಗ ಮತ್ತೆ 4 ಜನರಲ್ಲೂ ಕೂಡ ಚೆಕ್ ಮಾಡುತ್ತೆ. ಅದು ಚೆಕ್ ಮಾಡಿದಾಗ ಇಲ್ಲಿ ಮಿನಿಮಮ್ ಯಾರ್ದಿದೆ ನಿಮ್ಗೆ ಕಾಣಿಸಿದೆ, ಹೊರಗಡೆಯಿಂದ ನಮಗೆ ಕಾಣಿಸುತ್ತೆ ಮಿನಿಮಮ್ ಯಾವ್ದು ಅಂತ ಹೇಳ್ಬಿಟ್ಟು. ಬಟ್ ನಾವು DBMS ಅಲ್ಲಿ ಮಾಡಬೇಕು. ಸೊ ಆ ಮಿನಿಮಮ್ ಅಗ್ರಿಗೇಟ್ ಫಂಕ್ಷನ್ ಮಿನ್ ಅನ್ನಕ್ಕಂತ ಒಂದು ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಿ ಫೈಂಡ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು ಸಂತೋಷ್ 19 ಏಜ್ ಇದೆ. ಸೊ ಎಲ್ರಿಗಿಂತ ಮಿನಿಮಮ್ ಇರೋದು ಯಾರ್ದು, ಸಂತೋಷ್ ಇದೆ. ಸೊ ಇಲ್ಲಿ ನೋಡ್ಬೋದು ಮಿನಿಮಮ್ ಏಜ್ 19 ಬಂದಿದೆ. ಅಕಾರ್ಡಿಂಗ್ ಟು ಫೋರ್ತ್ ಕ್ವಶನ್ ಅಲ್ಲ, ಎಸ್ ಫೋರ್ತ್ ಕ್ವಶನ್ ಕೂಡ ನಮ್ಮ ಒಂದು ಆನ್ಸರ್ ಸಿಕ್ತು ಫೋರ್ತ್ ಕ್ವಶನ್ಗೆ. ಈಗ ಫಿಫ್ತ್ ಕ್ವಶನ್ ಅಲ್ಲಿ ಏನ್ ಹೇಳಿದ್ರೆ ಫೈಂಡ್ ಸ್ಯಾಲರೀಸ್ ಆಫ್ ಎಂಪ್ಲಾಯ್ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಈ ಒಂದು ಸ್ಯಾಲರೀಸ್ ಆಫ್ ಎಂಪ್ಲಾಯ್ ಏನ್ ಮಾಡಬೇಕು, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ಏನ್ ಮಾಡಬೇಕು, ಅಸೆಂಡಿಂಗ್ ಆರ್ಡರ್ ಮಾಡಬೇಕಂದ್ರೆ ಸೆಲೆಕ್ಟ್ ಫ್ರಮ್ ಯಾವ್ದ್ರಿಂದ, ಎಂಪ್ಲಾಯ್ ಟೇಬಲ್ ಇಂದ. ಏನ್ ಮಾಡ್ಬೇಕಂತ ಹೇಳಿದ್ರೆ ಅಸೆಂಡಿಂಗ್ ಆರ್ಡರ್. ಸೊ ಅಸೆಂಡಿಂಗ್ ಆರ್ಡರ್ ಮಾಡ್ಬೇಕಂತಂದ್ರೆ ಇಲ್ಲಿ ಅವರು ಏನು ಅಗ್ರಿಗೇಟ್ ಫಂಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು. ಗ್ರೂಪ್ ಬೈ ಅಂತಂದ್ರೆ ಇದು ಲಾಸ್ಟ್ ಕ್ವಶನ್ಗೆ ಅಪ್ಲೈ ಆಗುತ್ತೆ, ಗ್ರೂಪ್ ಸ್ಯಾಲರೀಸ್. ನೆಕ್ಸ್ಟ್ ಇಲ್ಲಿ ಆರ್ಡರ್ ಬೈ ಅಂತ ಹೇಳಿದರೆ, ಸೊ ನಾವು ಅಸೆಂಡಿಂಗ್ ಆರ್ಡರ್ ಮಾಡಬೇಕು. ಹಾಗಾಗಿ ಆರ್ಡರ್ ಬೈ ಯಾವುದು ಮಾಡ್ಬೇಕಂತ ಹೇಳಿದರೆ ಸ್ಯಾಲರಿ ಮಾಡ್ಬೇಕಂತ ಹೇಳಿದರೆ, ಸ್ಯಾಲರಿ ಇಡುತ್ತಾನೆ ಅವರು ಅಕಾರ್ಡಿಂಗ್ ಟು ಕ್ವಶನ್. ಎಸ್ ಫೈಂಡ್ ದ ಸ್ಯಾಲರೀಸ್ ಆಫ್ ಎಂಪ್ಲಾಯ್ ಇನ್ ಅಸೆಂಡಿಂಗ್ ಆರ್ಡರ್. ಸೊ ಅಸೆಂಡಿಂಗ್ ಆರ್ಡರ್ ಅಗ್ರಿಗೇಟ್ ಫಂಕ್ಷನ್ ಯಾವ್ದು ಮಾಡಿದ್ವಿ, ಆರ್ಡರ್ ಬೈ. ಇವಾಗ ನೋಡ್ಬೋದು ಅಸೆಂಡಿಂಗ್ ಆರ್ಡರ್ ಆಗಿ ಇಲ್ಲಿ ಸೆಟ್ ಆಗಿದೆ. ಅಕಾರ್ಡಿಂಗ್ ಟು ಕ್ವಶನ್ ನಮ್ಮ ಒಂದು ಫಿಫ್ತ್ ಕ್ವಶನ್ ಕೂಡ ಕಂಪ್ಲೀಟ್ ಆಯ್ತು, ಅಸೆಂಡಿಂಗ್ ಆರ್ಡರ್ ಆಯ್ತು. ಸೊ ನಾವು ಫಸ್ಟ್ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಟೇಬಲ್ ಓಪನ್ ಮಾಡ್ತೀವಿ. ಈ ಟೇಬಲ್ ನೋಡಿ, ಫಸ್ಟ್ ಯಾರ್ದಿದೆ, ಸಾಯಿ, ಸಂತೋಷ್, ಅರುಣ್, ಅಭಿ. ಸ್ಯಾಲರಿ ಎಷ್ಟಿದೆ ಇಲ್ಲಿ ನೋಡಿ. ಅಸೆಂಡಿಂಗ್ ಆರ್ಡರ್ ಅಲ್ಲೇ ಇಲ್ಲಿ ನಿಮ್ಮ ಒಂದು ಸ್ಯಾಲರೀಸ್ ಕೂಡ ಸೆಟ್ ಆಗಿದೆ, ಯಾಕಂದ್ರೆ ನಾವು ಸ್ಯಾಲರಿ ಸೆಟ್ ಮಾಡ್ಬೇಕಂತ ಹೇಳ್ತು. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕೂಡ ನಮ್ಮ ಒಂದು ಸ್ಯಾಲರಿ ಸೆಟ್ ಆಗಿದೆ. 38,675.13 38,978, 48,000 ಸಮಥಿಂಗ್, 80,000. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸೆಟ್ ಆಗಿದೆ. ನಾವು ನಮ್ಮ ಒಂದು ಫಸ್ಟ್ ಇಲ್ಲಿ ನೋಡಿ, ಇದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇರಲಿಲ್ಲ. ಯಾವ ತರ ಇತ್ತು ಅಂದ್ರೆ ಇದು ನಾರ್ಮಲ್ ಆಗಿ ನಾವೇನು
ರೆಕಾರ್ಡ್ಸ್ ಇನ್ಸರ್ಟ್ ಮಾಡುವಾಗ ಸ್ಯಾಲರೀಸ್ ಕೊಟ್ಟಿದ್ವಿ ಆ ಎಂಪ್ಲಾಯಿಗಳದು. ಸೊ ಆ ಎಂಪ್ಲಾಯಿಗಳ ಸ್ಯಾಲರಿ ನಾವು ಹೇಗೆ ಕೊಟ್ಟಿರ್ತೀವಿ ಆ ಟೇಬಲ್ ಅಲ್ಲಿ ಹಾಗೆ ಡಿಸ್ಪ್ಲೇ ಆಗ್ತಿತ್ತು. ಇಲ್ಲಿ ಕೂಡ ಹಾಗೆ ಡಿಸ್ಪ್ಲೇ ಆಗಿದೆ. ಅಭಿ 80,000, ಸೌರವ್ 48,000, ಸಂತೋಷ್ 38,978, ಸಾಯಿ 38,675. ಇವಾಗ ನಾವು ಅಸೆಂಡಿಂಗ್ ಆರ್ಡರ್ ಮಾಡಿದಾಗ ನೋಡಬಹುದು. ಸೊ ಸಾಯಿ ಮೇಲ್ಗಡೆ ಇದ್ದಾನೆ ಯಾಕಂದ್ರೆ 38,675 ಇದೆ. ನೆಕ್ಸ್ಟ್ ಅದರ ಕೆಳಗಡೆ ಸಂತೋಷ್ ಇದ್ದಾನೆ 38,978. ಇದೇ ತರ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅಕಾರ್ಡಿಂಗ್ ಟು ಕ್ವಶನ್ 5th ಕ್ವಶನ್ ನಮ್ದು ಕಂಪ್ಲೀಟ್ ಆಯ್ತು. ಈಗ ಲಾಸ್ಟ್ ಕ್ವಶನ್ ಏನ್ ಹೇಳಿದ್ದಾರೆ ಅವರು, ಫೈಂಡ್ ಗ್ರೂಪ್ ಸ್ಯಾಲರೀಸ್ ಆಫ್ ಎಂಪ್ಲಾಯಿ. ಇವಾಗ ನಾವು ಗ್ರೂಪ್ ಸ್ಯಾಲರಿ ಬೇಕು, ಗ್ರೂಪ್ ಬೈನ ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡ್ಕೋಬೇಕು. ಗ್ರೂಪ್ ಬೈ ಅಗ್ರಿಗೇಟ್ ಫಂಕ್ಷನ್ ಸೇಮ್ ಹೊಡೀರಿ. ಸೆಲೆಕ್ಟ್ ಯಾವುದು ಸ್ಯಾಲರಿ ಏನ್ ಮಾಡ್ಬೇಕಂತ ಹೇಳಿದರೆ ಫೈಂಡ್ ಮಾಡಬೇಕು. ಸೊ ಇಲ್ಲಿ ನಾವು ಕೌಂಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೌಂಟ್ ಮಾಡೋದ್ರಿಂದ ಯಾವುದರಿಂದ, ಫ್ರಮ್ ಎಂಪ್ಲಾಯಿ ಟೇಬಲ್ ಇಂದ, ರೈಟ್, ಫ್ರಮ್ ಎಂಪ್ಲಾಯಿ ಟೇಬಲ್ ಇಂದ. ಯಾವ್ದು ಮಾಡ್ಬೇಕಂತ ಹೇಳಿದ್ರೆ ಗ್ರೂಪ್ ಬೈ ಅಂತ ಹೇಳಿದ್ರೆ. ಸೊ ನಾವಿಲ್ಲಿ ಗ್ರೂಪ್ ಬೈ ಯಾವುದು ಸ್ಯಾಲರಿ. ಸೊ ಇಲ್ಲಿ ನೋಡ್ಬೋದು ಅಕಾರ್ಡಿಂಗ್ ಟು ಲಾಸ್ಟ್ ಕ್ವಶನ್ ಕೂಡ ನಮ್ಮ ಒಂದು ಆನ್ಸರ್ ರಿಸಲ್ಟ್ ಫೈಂಡ್ ಮಾಡಿದ್ವಿ, ಫೈಂಡ್ ಔಟ್ ಆಯ್ತು. ಏನಿಲ್ಲ, ಲಾಸ್ಟ್ ಕ್ವಶನ್ ಅವರು ನಿಮ್ಮೊಂದು ಸ್ಯಾಲರಿ ಗ್ರೂಪ್ ಬೈ ಸ್ಯಾಲರೀಸ್ ಏನಿರುತ್ತೆ ಅದು ಎಂಪ್ಲಾಯ್ ಟೇಬಲ್ ಫೈಂಡ್ ಮಾಡ್ಬೇಕಂತ ಹೇಳಿದ್ರು. ಇಲ್ಲಿ ನೋಡ್ಬೋದು ನಾವು ಅದಕ್ಕೆ ಸೆಲೆಕ್ಟ್ ಸ್ಯಾಲರಿ ಕೌಂಟ್ ಆ ಒಂದು ಏನು ಅಗ್ರಿಗೇಟ್ ಫಂಕ್ಷನ್ ಹೇಳಿದ್ರು, ಗ್ರೂಪ್ ಬೈ ಹೇಳಿದ್ರು. ಸೊ ಗ್ರೂಪ್ ಬೈ ಮಾಡಿಬಿಟ್ಟು ಸ್ಯಾಲರಿನ ನಾವು ಫೈಂಡ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನಮ್ಮ ಒಂದು ರಿಸಲ್ಟ್ ಬಂದಿದೆ. ಸೊ ಅಕಾರ್ಡಿಂಗ್ ಟು ಥರ್ಡ್ ಎಕ್ಸ್ಪೆರಿಮೆಂಟ್ ಇಲ್ಲಿಗೆ ನಿಮ್ಮ ಒಂದು ಥರ್ಡ್ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯ್ತು. ಐ ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಸೊ ಇವಾಗ ಇಲ್ಲಿಗೆ ಈ ಒಂದು ಥರ್ಡ್ ಎಕ್ಸ್ಪೆರಿಮೆಂಟ್ ಮುಗಿದಿರೋ ಕಾರಣದಿಂದಾಗಿ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೇನೆ. ಸೊ ಎಲ್ರಿಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.